ಕೊಟ್ಟೂರು ಮೂಲತಃ ಹೆಸರಲ್ಲೇ ಇದೆ ನಿಮಗೆ. ಕೊಡುವಂಥ ಊರೇ ಕೊಟ್ಟೂರು. ಕೊಡುವಂಥ ಊರು. ಕೊಟ್ಟ ಅಭ್ಯಾಸ, ದೇವರಿಗೆ ಬೇಡ ಅಭ್ಯಾಸ ಇಲ್ಲ. ಸ್ನೇಹಿತರೆ ಹೇಳಬೇಕು ಅಂತಂದ್ರೆ ಇವರ ಮುತ್ತಜ್ಜ ಅಲ್ರ ಸರ್? ಹೌದು. ಮುತ್ತಜ್ಜ ಮೊದಲನೇದಾಗಿ ದಾವಣಗೆರೆಯಲ್ಲಿ ಪಾದಯಾತ್ರನ ಒಂದಿಷ್ಟು ವಂಶಸ್ಥರು ಸೇರ್ಕೊಂಡು ಮಾಡಿದ್ದು ಅಂತ ನೀವು ನಮಗೆ ಹೇಳಿದ್ರಿ. ಯಾವ್ಯಾವ ವಂಶಸ್ಥರು ಅಂತ ಹೇಳ್ಬೋದು ಸರ್? ಅದು ನಮ್ಮ ಕಣ್ಕುಪ್ಪಿ ಮುರುಗೇಶಪ್ಪರು, ಆಮೇಲೆ ನಮ್ಮ ಕಾಫಿಪುಡಿ ಬಕ್ಕಣ್ಣರು, ಐನಹಳ್ಳಿ ವಂಶಸ್ಥರಿದ್ದಾರೆ, ಮಗನಹಳ್ಳಿ ವಂಶಸ್ಥರಿದ್ದಾರೆ, ಬಹಳ ಜನ ಇದ್ದಾರೆ. ಇನ್ನು ಕೆಲವು ನನಗಿನ್ನೂ ಗೊತ್ತಿಲ್ಲ, ಗೊತ್ತಿಲ್ಲದೆ ಇರೋ ತುಂಬಾ ಇದ್ದಾರೆ. ನನಗೆ ಗೊತ್ತಿರೋದು ಅಷ್ಟು ಹೇಳಿದ್ದೀನಿ ಮಾಹಿತಿ. ಅಂದ್ರೆ ಅದಕ್ಕಿಂತ ಮುಂಚೆ ಯಾರು ಪಾದಯಾತ್ರೆಗಳು ಹೋಗ್ತಿರ್ಲಿಲ್ವಾ? ಇಲ್ಲ, ಹೋಗ್ತಾ ಇರಲಿಲ್ಲ. ರೂಟ್ ಸೇಮ್ ಇದೆ. ಮಗನಹಳ್ಳಿ, ಐನಹಳ್ಳಿ, ಚಿತ್ತಾನಹಳ್ಳಿ, ಕಡುಬಗೆರೆ, ಅರಸೀಕೆರೆ, ಕನ್ನಕಟ್ಟಿ, ಇದೇ ರೂಟಲ್ಲೇ ಕೊಟ್ಟೂರು ತಪ್ಪಿದ್ವಿ. ಅವಾಗಿನ ರೂಟಿನ ವ್ಯವಸ್ಥೆಗೂ ಈಗಿನ ರೂಟಿನ ವ್ಯವಸ್ಥೆಗೂ ಬಹಳ ಡಿಫ್ರೆನ್ಸ್ ಇದೆ. 1979ನೇ ಇಸ್ವಿಯಲ್ಲಿ ಸ್ಟಾರ್ಟ್ ಆಯ್ತು ಇದು ಪಾದಯಾತ್ರೆ. ಹೌದು, 79ನೇ ಇಸ್ವಿಯಲ್ಲಿ ಮೊದಲನೇ ಪಾದಯಾತ್ರೆ ಸ್ಟಾರ್ಟ್ ಆಯ್ತು. ಅವಾಗೆಲ್ಲ ಬುತ್ತಿ ಕಟ್ಕೊಂಡು, ರೊಟ್ಟಿ ಕಟ್ಕೊಂಡು, ತಲೆ ಮೇಲೆ ಇಟ್ಕೊಂಡು ಪಾದಯಾತ್ರೆ ಒಂದು 5-6 ಜನದಿಂದ ಸ್ಟಾರ್ಟ್ ಮಾಡಿದ್ರು. ಅವಾಗೆಲ್ಲ ಈ ತರ ಫೆಸಿಲಿಟೀಸ್ ಇರಲಿಲ್ಲ, ಏನೂ ಇರಲಿಲ್ಲ. ಸ್ನೇಹಿತರೆ ನಮಸ್ತೆ. ಸ್ನೇಹಿತರೆ ಇವತ್ತು ನಾವು ಬಂದಿದ್ದೀವಿ ಬಕೇಶ್ವರ ದೇವಸ್ಥಾನದ ಹತ್ರ, ದಾವಣಗೆರೆಯಲ್ಲಿರೋದು. ಮೂಲವಾಗಿ ಇಲ್ಲಿಂದನೇ ಕೊಟ್ಟೂರಿಗೆ ಪಾದಯಾತ್ರೆಗಳೆಲ್ಲ ಹೋಗತಕ್ಕಂಥದ್ದು. ಏನಕ್ಕೆ ಹೋಗ್ತಾರೆ ಏನು, ಆಮೇಲೆ ಒಂದಿಷ್ಟು ನಮ್ಮ ಹತ್ರ ವೀರೇಶಣ್ಣವ್ರು ಇದ್ದಾರೆ. ಅವರು ಮಲಬಾದಿ ವಂಶಸ್ಥರು. ಆ್ಯಕ್ಚುಲಿ ಹೇಳಬೇಕು ಅಂತಂದ್ರೆ ಅದ್ರ ಮೂಲ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಬಟ್ ಅವ್ರಿಗೆ ಗೊತ್ತಿರೋಷ್ಟು ನಮ್ಮ ಜೊತೆ ಇವತ್ತು ಅವರು ಅದ್ರ ಬಗ್ಗೆ ಹೇಳ್ತಾರೆ. ಇವ್ರ ವಂಶಸ್ಥರಿಂದ ಒಂದು 5 ಜನದ ಕುಟುಂಬದ ವಂಶಸ್ಥರಿಂದ ಪಾದಯಾತ್ರೆ ಸ್ಟಾರ್ಟ್ ಆಗಿತ್ತಂತೆ ಫಸ್ಟಿಗೆ. ನಾನು ಹೇಳ್ತಿರೋದು ಮೂಲವಾಗಿ. ಬನ್ನಿ ಅವ್ರನ್ನ ಪರಿಚಯ ಮಾಡಿಕೊಂಡು ನಿಮಗೆಲ್ಲದು ಅದ್ರ ಬಗ್ಗೆ ಒಂದಿಷ್ಟು ಕಥೆಗಳನ್ನ ಮತ್ತೆ ಅವರಿಷ್ಟು ಕಾಂಟ್ರಿಬ್ಯೂಷನ್ಸ್ಗಳನ್ನ ನಾನು ಹೇಳ್ತೀನಿ. ಸರ್ ನಮಸ್ತೆ. ನಮಸ್ತೆ. ಸಣ್ಣ ಕತೆ ನಿಮ್ಮ ಜೊತೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸರ್. ಥ್ಯಾಂಕ್ ಯು ಸರ್. ಹೇಳಿ ನಿಮ್ಮ ಬಗ್ಗೆ, ನಿಮ್ಮ ಮೂಲ ಏನು, ನಿಮ್ಮ ಹೆಸರು, ನೀವು ಏನು ವೃತ್ತಿಪರ ಏನು ಮಾಡ್ತೀರಾ ಅಂತ ಹೇಳಿ ಸರ್. ಸರ್, ನನ್ನ ಹೆಸರು ವೀರೇಶ್ ಅಂತ. ನಾನು ಓದಿ ಹುಟ್ಟಿ ಬೆಳೆದಿದ್ದೆಲ್ಲ ದಾವಣಗೆರೆಯಲ್ಲಿ, ಬಟ್ ನಾನು ಇವಾಗ ಕೆಲಸ ಮಾಡ್ತಾ ಇರೋದು ಬೆಂಗಳೂರಲ್ಲಿ. ಓ, ಬೆಂಗಳೂರು. ಹೌದು, ಬೆಂಗಳೂರು. ದಾವಣಗೆರೆಯಲ್ಲೇ ಇರ್ತೀನಿ. ಕೆಲಸ ಮಾಡ್ತಾ ಇರೋದು ಬೆಂಗಳೂರಲ್ಲಿ. ನಾನು ಕನ್ನಡ ಫಿಲಂ ಚೇಂಬರ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಫಿಲಮ್ ಅಲ್ಲಿ? ಹೌದು ಸರ್. ನಾನು ಡಿಸ್ಟ್ರಿಬ್ಯೂಷನ್ ಮತ್ತು ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀನಿ. ಪ್ರಮೋಷನ್ ಕೂಡ ಮಾಡ್ತೀನಿ. ಎಂಟೈರ್ ಕರ್ನಾಟಕ ಪಬ್ಲಿಸಿಟಿ ಕೂಡ ಇದೆ ನಮ್ಮದು. ತುಂಬ ಜನಕ್ಕೆ ಬರುತ್ತೆ ಒಂದು ಕ್ವಶನ್, ಯಾಕೆ ಅಂತ ಹೇಳ್ಬಿಟ್ಟು. ಯಾಕೆ ಸಂಪ್ರದಾಯ, ಯಾಕೆ ಪದ್ಧತಿ? ಪದ್ಧತಿ ಸಂಪ್ರದಾಯ ನಾವು ನಡೆಸ್ಕೊಂಡು ಬಂದಿರೋದಲ್ಲ. ಹಿರಿಯವರು ನಮ್ಮ ಹಿಂದಿನ ತಲೆಮಾರುಗಳು ಏನು, ನಮ್ಮ ತಾತ, ಅವ್ರ ಮುತ್ತಾತಗಳು ಏನು ನಡೆಸ್ಕೊಂಡು ಬಂದಿದ್ದಾರೋ ಆ ಪರಂಪರೆ ಈಗ ನಡ್ಕೊಂಡು ಹೋಗ್ತಾ ಇದೆ. ಅದೇ ರೀತಿ ಅದು ಇರೋದಕ್ಕೆ ಇಷ್ಟು ಸಮೃದ್ಧಿ ಇದೆ ಕರ್ನಾಟಕ. ನಾವು ಅದನ್ನ ಬಿಟ್ಟೋಗಿದ್ರೆ ಇವತ್ತು ಯಾರು ಏನೇನಾಗ್ತಿರೋ ಗೊತ್ತಿಲ್ಲ. ನಡೆಸ್ಬೇಕಂಗಾರೆ. ಹೌದು, ನಡೆಸಬೇಕು, ನಡೆಸಲೇಬೇಕು. ಅದು ನಡೆಸ್ತಾ ದಾನ ಧರ್ಮ ಸಂಸ್ಕೃತಿ ಎಲ್ಲಿರುತ್ತೋ ಅಲ್ಲಿ ದೇವ್ರು ಇರ್ತಾನೆ. ಸರ್, ದಾನ ಧರ್ಮ ಇದ್ದತ್ರ ದೇವ್ರು. ಸಂಸ್ಕೃತಿ ಇವತ್ತಿನ ಕಾಲದ ಮಕ್ಕಳಲ್ಲಿ ಸಂಸ್ಕೃತಿ ಇಲ್ಲ. ಮೊದಲು ಸಂಸ್ಕೃತಿ, ದಾನ ಧರ್ಮ, ಕ್ರಿಯೆ, ಕಾಯ, ಇವಿಷ್ಟಿದ್ರೆ ನಿಮ್ಮ ಹಿಂದೆ ದೇವ್ರು ಸದಾ ಇರ್ತಾನೆ. ಅದೇ ದೇವರು. ಹೌದು. ಧರ್ಮೋ ರಕ್ಷತಿ ರಕ್ಷಿತಃ. ಧರ್ಮ ನೀವು ರಕ್ಷಣೆ ಮಾಡಿದ್ರೆ ಅದು ನಿಮ್ಮ ರಕ್ಷಣೆ. ಅದಕ್ಕೋಸ್ಕರ ಧರ್ಮ ಬೇಕು, ನಮಗೆ ಬೇಕು. ಪದ್ಧತಿ ಸಂಪ್ರದಾಯ ಬೇಕೇ ಬೇಕು. ಏನು ಸರ್ ಇದು? ಸರ್ ಹೌದು, ಈಗ ಮೂಲಪರ ನೀವು ಕನ್ನಡ ಚಿತ್ರರಂಗದ ಒಂದಿಷ್ಟು ಪ್ರಮೋಷನ್ಸ್ಗಳನ್ನೆಲ್ಲ ಮಾಡ್ತೀರಾ ಹಾಗೆ ಹೇಗೆ ಅಂತಂದ್ರಿ. ಕೊಟ್ಟೂರಿನ ಪಾದಯಾತ್ರೆಗೂ ನಿಮಗೂ ಏನು ಅವಿನಾಭಾವ ಸಂಬಂಧ ನಿಮ್ಮ ವಂಶಸ್ಥರಿಗೂ ಅಂತ? ಅವಿನಾಭಾವ ಸಂಬಂಧ ಹೇಗೆ ಅಂದರೆ, ಹಿಂದೆ ಅಂದರೆ ನಮ್ಮ ತಂದೆಯವರ ತಂದೆ, ಅವ್ರ ಹೆಸರು ಕೊಟ್ರಪ್ಪ. ಮೂಲತಃ ನಮ್ಮದು ಕೊಟ್ಟೂರೇ. ನಮ್ಮ ಅಜ್ಜ ಅವರೆಲ್ಲ ಭಾಳ ಸೇವೆ, ನಾವು ಇನ್ನೂ 1% ಇಲ್ಲ, ಅವರೆಲ್ಲ ಭಾಳ ಸೇವೆ ಕಷ್ಟಪಟ್ಟು ಕೊಟ್ಟೂರು ಮಠದಲ್ಲಿದ್ದು ಕಸ ಎಲ್ಲ ಹೊಡೆದು ದೇವಸ್ಥಾನದೆಲ್ಲ ಕೆಲಸ ಮಾಡಿಕೊಂಡು ಅವರಿಂದ ನಾವು ಇವತ್ತು ಕೊಟ್ರೇಶ್ವರದಿಂದ ನಮ್ಮ ಅಜ್ಜ. ಯಾವ ಊರು ಸರ್ ನಿಮ್ಮ ಮೂಲತಃ? ನಿಮ್ಮ ತಂದೆಯವ್ರದ್ದೆಲ್ಲ ಕೊಟ್ಟೂರೇ, ನಿಮ್ಮ ಅಪ್ಪಾಜಿಯವ್ರ ಊರು? ಕೊಟ್ಟೂರು. ಹೌದು, ಕೊಟ್ಟೂರವರು. ಇಲ್ಲಿ ಬಂದು ಎಲ್ಲ ನೆಲೆಸಿ, ನಮ್ಮ ಅಜ್ಜಿಯವ್ರ ಊರು ಕೊಟ್ಟೂರೇ. ಅವರೆಲ್ಲ ಇಲ್ಲಿ ಬಂದು ನೆಲೆಸಿ ಎಲ್ಲ ಮಾಡಿಕೊಂಡು ಒಂದು ಆ ದೇವಸ್ಥಾನದ ವತಿಯಿಂದ ನಾವು ಕೂಡ ಚೆನ್ನಾಗಿದ್ವಿ. ಆ ದೇವಸ್ಥಾನಕ್ಕೋಸ್ಕರ ಸೇವೆ ಇವತ್ತಿಗೂ ನಿರಂತರವಾಗಿ ನಾನು ಮಾಡ್ತಾ ಇದ್ದೀನಿ, ನಮ್ಮ ತಂದೆಯವರು ಮಾಡ್ತಾ ಇದ್ದಾರೆ. ನಮ್ಮ ಮನೆತನದಿಂದನೂ ಪ್ರಸಾದ ವ್ಯವಸ್ಥೆ ನಡೆಸ್ತಾ ಇದ್ದೀನಿ. ನಿಮ್ಮ ಇವರ ಸ್ನೇಹಿತರೆ ಹೇಳಬೇಕು ಅಂತಂದ್ರೆ ಇವರ ಮುತ್ತಜ್ಜ ಅಲ್ರ ಸರ್? ಹೌದು. ಮುತ್ತಜ್ಜ ಮೊದಲನೇದಾಗಿ ದಾವಣಗೆರೆಯಲ್ಲಿ ಪಾದಯಾತ್ರನ ಒಂದಿಷ್ಟು ವಂಶಸ್ಥರು ಸೇರ್ಕೊಂಡು ಮಾಡಿದ್ದು ಅಂತ ನೀವು ನಮಗೆ ಹೇಳಿದ್ರಿ. ಯಾವ್ಯಾವ ವಂಶಸ್ಥರು ಅಂತ ಹೇಳ್ಬೋದು ಸರ್? ಅದು ನಮ್ಮ ಕಣ್ಕುಪ್ಪಿ ಮುರುಗೇಶಪ್ಪರು, ಆಮೇಲೆ ನಮ್ಮ ಕಾಫಿಪುಡಿ ಬಕ್ಕಣ್ಣರು, ಐನಹಳ್ಳಿ ವಂಶಸ್ಥರಿದ್ದಾರೆ, ಮಗನಹಳ್ಳಿ ವಂಶಸ್ಥರಿದ್ದಾರೆ, ಬಹಳ ಜನ ಇದ್ದಾರೆ. ಇನ್ನು ಕೆಲವು ನನಗಿನ್ನೂ ಗೊತ್ತಿಲ್ಲ, ಗೊತ್ತಿಲ್ಲದೆ ಇರೋ ತುಂಬಾ ಇದ್ದಾರೆ. ನನಗೆ ಗೊತ್ತಿರೋದು ಅಷ್ಟು ಹೇಳಿದ್ದೀನಿ ಮಾಹಿತಿ. ಅಂದ್ರೆ ಅದಕ್ಕಿಂತ ಮುಂಚೆ ಯಾರು ಪಾದಯಾತ್ರೆಗಳು ಹೋಗ್ತಿರ್ಲಿಲ್ವಾ? ಇಲ್ಲ, ಹೋಗ್ತಾ ಇರಲಿಲ್ಲ. ದಾವಣಗೆರೆಯಲ್ಲಿ 1979ನೇ ಇಸ್ವಿಯಲ್ಲಿ ಸ್ಟಾರ್ಟ್ ಆಯ್ತು ಇದು ಪಾದಯಾತ್ರೆ. ಹೌದು, 79ನೇ ಇಸ್ವಿಯಲ್ಲಿ ಮೊದಲನೇ ಪಾದಯಾತ್ರೆ ಸ್ಟಾರ್ಟ್ ಆಯಿತು. ಅವಾಗೆಲ್ಲ ಬುತ್ತಿ ಕಟ್ಕೊಂಡು, ರೊಟ್ಟಿ ಕಟ್ಕೊಂಡು, ತಲೆ ಮೇಲೆ ಇಟ್ಕೊಂಡು ಪಾದಯಾತ್ರೆ ಒಂದು 5-6 ಜನದಿಂದ ಸ್ಟಾರ್ಟ್ ಮಾಡಿದ್ರು. ಅವಾಗೆಲ್ಲ ಈ ತರ ಫೆಸಿಲಿಟೀಸ್ ಇರಲಿಲ್ಲ, ಏನೂ ಇರಲಿಲ್ಲ. ಈಗ ಅಂದ್ರೆ ಈಗ ಇಲ್ಲಿಂದ ಹೋಗ್ಬೇಕಾರೆ ಒಂದಿಷ್ಟು ಊರುಗಳಲ್ಲಿ ಸವಲತ್ತು ಏನೂ ಇರಲಿಲ್ಲ ಸರ್. ಅದು ಬರ್ತಾ 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 ಪ್ರಚಾರ ಆಗ್ತಾ ಜನಗಳಿಗೆ ತಲುಪ್ತಾ ಅಂದ್ರೆ ನಿಮ್ಮ ತಂದೆಯವರ ಪ್ರಚಾರ ಮಾಡಿದ್ದು ಅಂತನೋ ಅಥವಾ ಏನೋ? ಇಲ್ಲ, ನಮ್ಮ ತಂದೆಯವರು ಅಂತ ಅಲ್ಲ. ಇದ್ರಲ್ಲಿ ಏನಿದೆ ಅಂದ್ರೆ ಸರ್ವ ಭಕ್ತಾದಿಗಳು ಸೇರ್ಕೊಂಡ್ರು. ಮೂಲತಃ ನಾವು ಒಬ್ಬರೇ ಅಂತ ಬರಲ್ಲ, ಇಲ್ಲಿ ಎಲ್ಲ ಭಕ್ತಾದಿಗಳಿಂದ ಸೇವೆ ಸಲ್ಲುತ್ತೆ. ಕೊಟ್ಟೂರು ಮೂಲತಃ ಹೆಸರಲ್ಲೇ ಇದೆ ನಿಮಗೆ. ಕೊಡುವಂಥ ಊರೇ ಕೊಟ್ಟೂರು. ಕೊಡುವಂಥ ಊರು. ಕೊಟ್ಟ ಅಭ್ಯಾಸ, ದೇವರಿಗೆ ಬೇಡ ಅಭ್ಯಾಸ ಇಲ್ಲ. ನನಗೆ ಈಗ ಕೆಲವು ದೇವಸ್ಥಾನದಲ್ಲಿ ಬಂಗಾರ ಕೊಡಪ್ಪ, ಒಡವೆ ಕೊಡಪ್ಪ, ಹಂಗೆ ಹಿಂಗೆ ಅಂತ ಅಂತಾರಲ್ಲ ಈಗ ಪೂಜಾರಿಗಳು. ಏನೂ ಇಲ್ಲ. ಕೊಡುವಂಥ ಆ ದೇವ್ರಿಗೆ ನೀವು ಏನು ಬೇಡ್ಕೊತೀರೋ, ನೀವು ಕಾರ್ಯ
ನಿಮ್ಮದು ಕ್ಲೀನಾಗಿದ್ದರೆ, ನಿಮ್ಮದು ಭಕ್ತಿ ನೀಟಾಗಿದ್ದರೆ ಖಂಡಿತವಾಗ್ಲೂ ಮುಂದಿನ ವರ್ಷ ನಿಮ್ಗೆ ಆರ್ಕೆ ಈಡೇರಿಸ್ತಾನೆ. ಅದಕ್ಕೆ ಸಾಕ್ಷಿ ಭಾಳ ಜನ ಪಾದಯಾತ್ರೆ ನೀವೇ ನೋಡ್ತಿದ್ದೀರಾ. 5 ಜನದಿಂದ ಪಾದಯಾತ್ರೆ ಸ್ಟಾರ್ಟ್ ಆಗಿದ್ದು ಇವತ್ತು 40,000 ಜನ ಹೋಗ್ತಾ ಇದ್ದಾರೆ. 5 ಜನ ದಾವಣಗೆರೆಯಿಂದ ಸ್ಟಾರ್ಟ್ ಆಗಿದ್ದು 1979ನೇ ಇಸ್ವಿಯಲ್ಲಿ 5 ಜನಗಳಿಂದ ಸ್ಟಾರ್ಟ್ ಆದಂಥ ಪಾದಯಾತ್ರೆ ಇವತ್ತು 40,000 ಜನಕ್ಕೆ ಮಟ್ಟಿದೆ. ಶಿವಮೊಗ್ಗದಿಂದ ಬರ್ತಾರೆ, ಹಾವೇರಿ ಬರುತ್ತೆ, ದಾವಣಗೆರೆ ಹೋಗುತ್ತೆ, ರಾಣೆಬೆನ್ನೂರು ಬರುತ್ತೆ, ಚಿತ್ರದುರ್ಗ ಬರುತ್ತೆ, ಸುತ್ತಮುತ್ತಲು ಎಲ್ಲ ಏನಿದಾರಲ್ಲ ಎಲ್ಲರೂ ಸೇರ್ತಾರೆ. ಸರ್ ಅವತ್ತು ನೀವು ಏನಾಯ್ತು ಸರ್ ಸ್ಟಾರ್ಟಾ ಸರ್? ಅವತ್ತು ನಿಮ್ಮ ತಂದೆಯವರು ಮತ್ತು ನಿಮ್ಮ ಅವ್ರ ತಂದೆಯ ಸ್ನೇಹಿತರು ಒಂದು 5 ವಂಶಸ್ಥರು ಸ್ಟಾರ್ಟ್ ಮಾಡಿದ್ದು ಅಂದರೆ ಮುತ್ತಜ್ಜನ ಕಾಲದಲ್ಲಿ. ಇವತ್ತು 40,000 ಜನ ಪಾದಯಾತ್ರೆ ಹೋಗ್ತಾ ಇದ್ದಾರೆ. ಸರ್ ಮೊದಲನೇದಾಗಿ ನಾನು ನಿಮಗೆ ಕ್ಲಿಯರಾಗಿ ಕಟ್ಟಾಗಿ ಕೇಳ್ತಿದ್ದೀನಿ, ಫಸ್ಟ್ ಪಾದಯಾತ್ರೆ ಅಂತಕ್ಕಂಥದ್ದು ಕೊಟ್ಟೂರಿಗೆ ಸ್ಟಾರ್ಟ್ ಆಗಿ ದಾವಣಗೆರೆ ಬೇರೆ ಊರುಗಳಿಂದ ಸ್ಟಾರ್ಟ್ ಆಗಿ ದಾವಣಗೆರೆಯಿಂದ ಸ್ಟಾರ್ಟ್ ಆಗಿ ಇದು ಶಿವಮೊಗ್ಗ ಹೋಯ್ತು, ಹಾವೇರಿ ಹೋಯ್ತು, ರಾಣೆಬೆನ್ನೂರು ಹೋಯ್ತು. ಇವತ್ತು ರಾಣೆಬೆನ್ನೂರಲ್ಲಿ ನೀವು ಕೊಟ್ಟೂರೇಶ್ವರ ದೇವಸ್ಥಾನ ನೋಡ್ಬೋದು. ಈ ದಾವಣಗೆರೆಯಲ್ಲೂ ಆಗ್ತಾ ಇದೆ, ಮಗನಹಳ್ಳಿ ಕುಡಿ ಕ್ಯಾಂಪ್ ಹತ್ರ ಟ್ರಸ್ಟ್ ಕಮಿಟಿಯಿಂದಾನೇ ಕುಡಿ ಕ್ಯಾಂಪ್ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. 8 ರಿಂದ 10 ಕೋಟಿ ರೂಪಾಯಿ ದೇವಸ್ಥಾನ ಕಟ್ತಾ ಇದ್ದಾರೆ. ಅದು ದೇಣಿಗೆ ಕೂಡ ಸಂಗ್ರಹ ಆಗ್ತಾ ಇದೆ, ದೊಡ್ಡ ಮಟ್ಟದಲ್ಲಿದೆ. ನಮ್ಮ ಸ್ಟಾರ್ಟ್ ಆಗಿದ್ದ ಮೂಲ ದಾವಣಗೆರೆಯಿಂದನೇ ಪಾದಯಾತ್ರೆ ಅಂತ ಅನ್ನೋದು. ಅದಕ್ಕೆ ಅನ್ಸುತ್ತೆ ಎಲ್ಲರೂ ಕೂಡ ಬಂದು ಅವತ್ತು ಸೋಮವಾರ ದಿವಸ ಅಂದ್ರೆ ಏನು ಪಾದಯಾತ್ರೆ ಹೋಗ್ಬೇಕು ಅಂದ್ರೆ 2 days ಬಿಫೋರ್ ಇಲ್ಲಿ ದೋಸೆ ಎಲ್ಲ ಹಂಚ್ತಾರಲ್ಲ, ಅವತ್ತಿನ ದಿವಸ ಇಲ್ಲೇ ಬಂದು ಇಲ್ಲಿಂದನೇ ಎಲ್ಲರೂ ಇದಾಗೋದು. ಬಕ್ಕೇಶ್ವರ ದೇವಸ್ಥಾನದಿಂದ ಬಂದು ಇಲ್ಲಿ ಬಕ್ಕೇಶ್ವರ ಸ್ವಾಮಿ ಮಹಾಮಂಗಳಾರತಿ ಮಾಡ್ಕೊಂಡು ಕರ್ಪೂರವನ್ನು ಹಚ್ಚಿ ಅವರ ಬೇಡಿಕೆ ಏನಿದೆ ಈಡೇರಿಸ್ಕೊಳ್ಳಿ ದೇವ್ರ ಹತ್ರ ಬೇಡ್ಕೊಂಡು ಪಾದಯಾತ್ರೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ನಿಮ್ಮ ತಂದೆಯರೆಲ್ಲ ಹೋಗ್ತಿದ್ರಲ್ಲ ಸರ್, ನೀವು ಹೋಗ್ತಿದ್ರ? ನಾನು ಹೋಗಿದ್ದೀನಿ 12 ಇದ್ದಾಗ. ನಾನು 15 ವರ್ಷ ಪಾದಯಾತ್ರೆ ಮಾಡಿದ್ದೀನಿ. 15 ವರ್ಷ ಇವಾಗ ಮಾಡ್ತಿಲ್ಲ? ಇಲ್ಲ, ಈಗ ಏನ್ ಮಾಡ್ತಾ ಇದ್ದೀನಿ, ಸೇವೆಗೆ ನಿಂತ್ಕೊಂಡಿದ್ದೀನಿ. ಎಲ್ಲರಿಗೂ ಬಂದವರಿಗೆಲ್ಲ ನೀವು ಸೇವೆ 24x7 ವಾಲಂಟಿಯರ್ ಆಗಿ ಯಾರ್ಯಾರಿಗೆ ಏನೇನು ಬೇಕು ಅಪ್ ಟು ಕೊಟ್ಟೂರು ಮುಟ್ಟ ತನಕನೂ ನಮ್ಮ ಟೀಮ್ ಸೇವೆಗೆ ರೆಡಿ ಇರುತ್ತೆ. ಟೀಮ್ ರೆಡಿ ಮಾಡಿದ್ರಾ? ಟೀಮ್ ರೆಡಿ ಮಾಡಿದ್ದೀವಿ. ಓ ಸರ್, ಬೆಂಗಳೂರಲ್ಲಿ ಕೂತ್ಕೊಂಡು ಎಲ್ಲ ಟೀಮ್ ರೆಡಿ ಮಾಡಿಬಿಟ್ಟಿರಿ ಇಲ್ಲೇ ಹೋಗಕ್ಕೆಲ್ಲ? ಇಲ್ಲ, ಸೇವೆ ಅಲ್ಲ, ದೇವ್ರ ಸೇವೆ ಅಂದ್ರೆ ಸದಾ ಬರ್ತೀವಿ ನಾವು. ಓಕೆ, ಈಗ ನಾನು ನಿಮ್ಮ ಅಪ್ಪವರು ಎಲ್ಲ ಹೋಗ್ತಿದ್ರು ಅಂದ್ರಲ್ಲ, ನಿಮ್ಮ ತಂದೆಯವರು ನಿಮ್ಮ ತಾತರೆಲ್ಲ ಹೋಗ್ತಿದ್ರಲ್ಲ, ನೀವು ಈಗ ನಿಮ್ಮ ತಾತ ನೋಡಿರ್ತೀರ, ನೀವು ಹೌದು ನಿಮ್ಮ ತಾತರನ್ನೆಲ್ಲ ನೋಡಿರ್ತೀರ. ಅವಾಗ ನಿಮ್ಮನ್ನು ಕೂಡ ಭುಜದ ಮೇಲೆ ಕೂರಿಸ್ಕೊಂಡು ಇಲ್ಲಾಂದ್ರೆ ನಿಮ್ಮ ಅಜ್ಜಿಯವ್ರ ಕಂಕಳಲ್ಲಿ ಕೂರ್ಸ್ಕೊಂಡೆಲ್ಲ ಕರ್ಕೊಂಡು ಹೋಗಿದ್ದು ಇದೆ ಕೆಲವು ಸರಿ ನಿಮ್ಮನ್ನ. ಆ ಸಂದರ್ಭದಲ್ಲಿ ಹೇಗಿತ್ತು ನೀವು ಪಾದಯಾತ್ರೆ ಹೋಗ್ಬೇಕಾದ್ರೆ? ಏನು ಫೆಸಿಲಿಟೀಸ್ಗಳೆಲ್ಲ ಹೇಗಿದ್ವು ಅಲ್ಲಿ? ಇಲ್ಲ, ಆ ಟೈಮಲ್ಲಿ ನಾವು ಒಂದೊಂದು ಮನೆಗೆ ಹೋಗಿ ರೂಟ್ ಹೇಳಿ ಸರ್. ರೂಟ್ ಸೇಮ್ ಇದೆ. ಮಗನಹಳ್ಳಿ, ಐನಹಳ್ಳಿ, ಚಿತ್ತಾನಹಳ್ಳಿ, ಕಡುಬಗೆರೆ, ಅರಸೀಕೆರೆ, ಕನ್ನಕಟ್ಟಿ, ಇದೇ ರೂಟಲ್ಲೇ ಕೊಟ್ಟೂರು ತಪ್ಪಿದ್ವಿ. ಅವಾಗಿನ ರೂಟಿನ ವ್ಯವಸ್ಥೆಗೂ ಈಗಿನ ರೂಟಿನ ವ್ಯವಸ್ಥೆಗೂ ಭಾಳ ಡಿಫ್ರೆನ್ಸ್ ಇದೆ. ಅವಾಗೆಲ್ಲ ಏನು ಕಲ್ಲು ಮಣ್ಣು ಮುಳ್ಳಿನ ಹಾದಿ, ಇವಾಗೆಲ್ಲ ಟಾರ್ ರೋಡು, ಸಿಮೆಂಟ್ ರೋಡು ಎಲ್ಲ ಸವಲತ್ತುಗಳಿದೆ. ಅವಾಗ ಏನು ಸವಲತ್ತು ಇರಲಿಲ್ಲ, ಗಾಡಿಗಳಿರಲಿಲ್ಲ. ಎತ್ತಿನ ಬಂಡಿ ಜಾತ್ರೆ, ಎತ್ತಿನ ಬಂಡಿ ಕಟ್ಕೊಂಡು ಮುಂದೋಗ್ಬೇಕು, ಹಿಂದ್ಗಡೆ ಎತ್ತಿನ ಬಂಡಿ ನೀವೆಲ್ಲ ಸಾಮಾನು ಹಾಕೋಣಕ್ಕೆ ಎತ್ತಿನ ಬಂಡಿ ಅವಾಗೆಲ್ಲ. ಆಮೇಲೆ ಪ್ರಸಾದ ಇರಲಿಲ್ಲ, ಅಷ್ಟೊಂದೆಲ್ಲ ಸೇವೆಗಳು ಇರಲಿಲ್ಲ ಅವಾಗೆಲ್ಲ. ಮನೆಗಳಿಗೆ ಹೋಗಿ ರಾತ್ರಿ ಬಡ್ದು ಊಟ ಕೇಳ್ತಿದ್ವಿ. ನೀವು? ಹೌದು, ನಮ್ಮ ಅಂದ್ರೆ ನಾನಲ್ಲ, ಅಲ್ಲ ಗೊತ್ತಾಯ್ತು ನಿಮ್ಮ ವಂಶಸ್ಥರು ಅಂದ್ರೆ ಅಜ್ಜ ಆಗಿರ್ಬೋದು ಅಪ್ಪಾಜಿ ಆಗಿರ್ಬೋದು ಈ ತರ. ಅವಾಗೆಲ್ಲ ಅಷ್ಟು ಫೆಸಿಲಿಟಿ ಇರಲಿಲ್ಲ, ಯಾಕಂದ್ರೆ ಇನ್ನೂ ಅಷ್ಟು ಇದು ಇರಲಿಲ್ಲ. ಇಲ್ಲ ಅಂದ್ರೆ ಬುತ್ತಿ ಕಟ್ಕೊಂಡು ಹೋಗ್ತಿದ್ರು. ಈಗ ತಲೆ ಮೇಲೆ ಹಿಂಗೆ ಶಬರಿಮಲೆಗೆ ಇರುಮುಡಿ ಕಟ್ಟದಂಗೆ ಬುತ್ತಿ ತಲೆ ಮೇಲೆ ಕಟ್ಕೊಂಡು ಪಾದಯಾತ್ರೆ ಮಾಡ್ಬೇಕಾಯ್ತು. ಅಷ್ಟು ಕಷ್ಟ ಇತ್ತು ಅವಾಗ. ಅವತ್ತು 5 ಜನ ಸ್ಟಾರ್ಟ್ ಆಗಿದ್ದು, ಇವತ್ತು 40,000 ಜಾಸ್ತಿ ಆಗ್ತಿದೆ. ಇನ್ನು ವರ್ಷನೂ ಜಾಸ್ತಿ ಆಗ್ತಾ ಇದೆ, ಇಳಿತಾ ಇಲ್ಲ, ರಿವರ್ಸ್ ಬರ್ತಾ ಇಲ್ಲ, ಮುಂದೆ ಹೋಗ್ತಾ ಇದೆ. ಸೇವೆ ಮಾಡೋರು ಹಂಗೆ ಬರ್ತಾ ಇದ್ದಾರೆ ವಾಲಂಟಿಯರ್ಸ್. ಅವ್ರು ಯಾರು ಕಾಣದ ಕೈಗಳು? ಇವೆಲ್ಲ ಕಾಣದ ಕೈಗಳು ತುಂಬಾ ಇದೆ. ಎಲ್ಲರೂ ಭಕ್ತಿ, ಅವ್ರವ್ರಿಗೆ ಏನೇನು ಸೇವೆ ಅನ್ಸುತ್ತೋ ಅವ್ರು ಮಾಡ್ತಾರೆ. ಸ್ನೇಹಿತರೆ, ನಾವು ಒಂದಿಷ್ಟು ಹೆಸರುಗಳು ನೋಡಿರ್ತೀವಿ. ಯಾವ್ದಾದ್ರು ಒಂದು ಊರಿಗೆ ಒಂದಾದ್ರು ಕೊಟ್ಟೂರೇಶ್ವರ ದೋಸೆ ಅಂಗಡಿ, ಕೊಟ್ಟೂರೇಶ್ವರ ಹೋಟ್ಲು, ಕೊಟ್ಟೂರೇಶ್ವರ ಪ್ರಾವಿಷನ್ ಸ್ಟೋರು, ಯಾವ್ದಾದ್ರು ಒಂದು ಹೆಸರಲ್ಲಿ ಇದ್ದೇ ಇರುತ್ತಲ್ಲ ಕೊಟ್ಟೂರೇಶ್ವರ ಅಂತೇಳಿ. ಪ್ರತಿಯೊಂದು ಊರಲ್ಲಿ ಹೇಳ್ತಿರೋದು ಇದೆ. ಅದಕ್ಕೆ ಹೇಳೋದಲ್ಲ, ಕೊಡುವಂತ ಊರೇ ಕೊಟ್ಟೂರು, ಬೇಡ ಅಭ್ಯಾಸ ಇಲ್ಲ ಕೊಟ್ಟೂರೇಶ್ವರಂಗೆ. ಈಗ ನೀವು ಏನೇನು ಸೇವೆ ಸಲ್ಲಿಸ್ತಿದ್ದೀರಾ ಸರ್? ಹೀಗೆ ಕೇಳೋದಾದ್ರೆ ನಮ್ಮ ಕಡೆಯಿಂದ ಅಂದರೆ ನಮಗೆ ಮೆಡಿಕಲ್ ಸೇವೆ ನಾನು ಮಾಡ್ತಾ ಇದ್ದೀನಿ. ಮೆಡಿಕಲ್ ಸೇವೆ ಟೀಮ್ ರೆಡಿ ಮಾಡಿಸಿದ್ದೀವಿ, ಮೆಡಿಕಲ್ ಟೀಮ್ ಇದೆ. ಆಮೇಲೆ ಇಲ್ಲಿಂದ ಪಾದಯಾತ್ರೆಯಿಂದ ಹೋಗುವಂಥ ಪಾದಯಾತ್ರಿಗಳಿಗೆ ನೀರಿನ ವ್ಯವಸ್ಥೆ ಸುಮಾರು ಒಂದು 5,000 ವಾಟರ್ ಬಾಟ್ಲ್ ವ್ಯವಸ್ಥೆ ಮಾಡಿಸಿದ್ದೀನಿ. 5,000 ವಾಟರ್ ಬಾಟ್ಲ್ ವ್ಯವಸ್ಥೆ ಮಾಡಿಸಿದ್ದೀನಿ. ಹಿಂದೆ ಈಗ ಒಂದು 4 ವರ್ಷದ ಹಿಂದೆ, ಅಂದ್ರೆ ಒಂದು ದಿವಸದ ಮಟ್ಟಿಗೆ ಹೇಳ್ತಿದ್ರು ನೀವು, ಅಥವಾ ಪೂರ್ತಿ ದಾವಣಗೆರೆಯಿಂದ ಕೊಟ್ಟೂರು ತಲುಪೋವರೆಗೂ ಪ್ರತಿಯೊಂದು ಸೇವೆ ಆಯಾ ಊರಿನ ಮುಖ್ಯಸ್ಥರು, ಗ್ರಾಮಸ್ಥರು ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ನಾನು ಆ ಟೀಮ್ನ ವಾಲಂಟಿಯರ್ಸ್ನಾಗ ಇಟ್ಕೊಂಡು ಎಷ್ಟಾಗುತ್ತೋ ನನ್ನ ಕಡೆಯಿಂದ ನಾನು ಅಷ್ಟು ಫೆಸಿಲಿಟಿ ಕೊಡ್ತಾ ಇದ್ದೀನಿ. ಅಂದರೆ ಈಗ ಪ್ರತಿಯೊಂದು, ಈಗ ಸಪೋಸ್ ಇಲ್ಲಿಂದ ಹೋಗ್ತಿದ್ದೀವಿ ಅಂದರೆ ಇಲ್ಲಿಂದ ಒಂದು 10 ಕಿಲೋಮೀಟರ್ಗೆ ಯಾವುದೋ ಒಂದು ಊರು ಇರುತ್ತೆ ಅಂದರೆ ಆ ಊರಲ್ಲಿ ಯಾರು ಮುಖ್ಯಸ್ಥರು, ಗ್ರಾಮ ಪಂಚಾಯತ್ ಯಾರ್ಯಾರು ನೋಡಿ, ನೋಡಪ್ಪ ಹಿಂಗೆ ಬರ್ತಿದ್ದಾರೆ, ನಿಮ್ಮ ಕಡೆಯಿಂದ ಏನಾಗುತ್ತೆ ಸೇವೆ ಮಾಡಿ ಅಂತ ಹೇಳ್ಬಿಟ್ಟು ಕೇಳಿ. ಹೌದು, ಅದು ಕೂಡ ಹ್ಯಾಂಡ್ ಬಿಲ್ ಅಲ್ಲಿ ಪ್ರತಿ ವರ್ಷನೂ ನಾವು ಪ್ರಿಂಟ್ ಮಾಡಿಸ್ತಾ ಇದೀವಿ. ಇಂಥವ್ರ ಕಡೆಯಿಂದ ಕಾಂಟ್ರಿಬ್ಯೂಷನ್ ಇದೆ, ಇಂಥ ಊರಲ್ಲಿದೆ, ಈ ಥರ ಪ್ರಸಾದ ವ್ಯವಸ್ಥೆ ಇದೆ. ಮೆಡಿಕಲ್ ಸೇವೆನೂ ನಿರಂತರವಾಗಿ ಕೊಡ್ತಾ ಇದ್ದಾರೆ. ನಮ್ಮ ದಾವಣಗೆರೆ ಟೀಮಿಂದ 28 ವರ್ಷಗಳಿಂದ ನಿರಂತರ ಮೆಡಿಕಲ್ ಟೀಮು ಕೊಡ್ತಾ ಇದೆ. ಗುಳಿಗೆ ಫ್ರೀ, ಟ್ಯಾಬ್ಲೆಟ್ಸ್ ಫ್ರೀ, ಯಾವುದೇ ಥರದ್ದು ಏನೂ ಕೂಡ ಎಲ್ಲೂ ಕೂಡ ಯಾರೂ ₹1 ಖರ್ಚು ಮಾಡೋಂಗಿಲ್ಲ. ನೀವು ದಾವಣಗೆರೆ ಪಾದಯಾತ್ರೆ ಸ್ಟಾರ್ಟ್ ಮಾಡಿದರೆ ಕೊಟ್ಟೂರು ತೇರು ಮುಗಿಸ್ಕೊಂಡು ನೀವು ಮನೆ ಸೇರಬೇಕು ಹೊರತು ಯಾವುದೇ ಥರದ್ದು ನಿಮ್ಮ ದುಂಡು ವೆಚ್ಚ ಏನೂ ಇಲ್ಲ. ₹1 ಖರ್ಚಿಲ್ಲ, ₹1 ಸಹ ಖರ್ಚಿಲ್ಲ ನಿಮಗೆ.
ಪ್ರತಿಯೊಂದು ಸೇವೆನೂ ಇದೆ ನಮ್ಮಲ್ಲಿ. ನಾನು ನೋಡಿದೀನಿ, ನಾವು ಕೆಲವು ಸರಿ ನಾನು ನೋಡಿರ್ತೀನಿ ಏನು ಅಂತಂದ್ರೆ ಇಲ್ಲಿಂದ ಹೋಗ್ಬೇಕಾದ್ರೆ ಇಲ್ಲಿ ಫಸ್ಟ್ ದೋಸೆ ಸಿಗುತ್ತೆ, ಹೌದು. ಇಲ್ಲಿಂದ ಚೂರು ಮುಂದೋದ್ರೆ ಅಲ್ಲಿ ಚಿತ್ರಾನ್ನ ಕೊಡ್ತಿರ್ತಾರೆ, ಅಲ್ಲಿ ಒಂಚೂರು ಸರ್ ಹೆಜ್ಜೆಗೆ ಸರ್ ಹೇಳ್ತಿರೋದು ನಿಮಗೆ ಕಾಣದ ಕೈಗಳು, ಅವ್ರ ಹೆಸರು ಗೊತ್ತಿಲ್ಲ ಅಂದ್ರೆ ಇಲ್ಲಿಂದ ಸ್ವಲ್ಪ ಹೋದ ಬೇಕರಿ ಹತ್ರ ಒಂದು ಬೇಕರಿ ಇದೆಯಾ, ಬೇಕರಿ ಹತ್ರ ಬಿಸ್ಕೆಟ್ ಕೊಡೋದು. ಅವ್ರು ಎಷ್ಟು ಗಾಡಿ ಮಾಡೋರು ನಿಮಗೆ ಗೊತ್ತಿಲ್ಲ, ದಿನಗೂಲಿ ಮಾಡೋ ಗಾಡಿ ಹಣ್ಣು ಎಲ್ಲ ಮಾರ್ತಾರಲ್ಲ ನಮ್ಮ ಸ್ಯಾನಿಟೈಕಿಸ್ ಬಸ್ ಸ್ಟ್ಯಾಂಡ್ ಹತ್ರ, ಅವ್ರ ಸಮೇತ ಹಣ್ಣು ಕೊಡ್ತಾರೆ. ನಾನು ಕಣ್ಣಾರೆ ನೋಡಿದ್ದೀನಿ. ಅವ್ರ ಹೆಸರು ಇವತ್ತಿಗೂ ಗೊತ್ತಿಲ್ಲ, ಅವ್ರ ಸೇವೆ ಕೇಳಿದ್ರೆ ಸೇವೆ ದೇವರಿಗೋಸ್ಕರ ಅಂತ. ಏನು ನೋಡಿ ಸರ್ ಎಷ್ಟು ಅದ್ಭುತ ಇದು, ಒಂಥರ ಅವ್ರು ಕೊಡ್ತಾರೆ. ಮತ್ತೆ ದಿನಗೂಲಿ ಮಾಡೋರು ಪಾಪ ಒಂದೊಂದು ರೂಪಾಯಿಗೂ ಕೂಡ ಅವ್ರು ಅವತ್ತಿನ ದಿವಸ ದುಡ್ದು ಅವತ್ತೇ ತಿನ್ಬೇಕು. ಅವ್ರು ಹಣ್ಣು ಮಾರೋರು ಸಹಿತ ಆ ಪಾದಯಾತ್ರೆ ಬರ್ತಿರೋ ಜನಗಳನ್ನ ನೋಡಿ ಅವರೇ ಅವರೇ ಹಣ್ಣು ಕೊಡ್ತಾರೆ, ತಗೊಳ್ರಪ್ಪ ಅಂತ. ಏನು ಸರ್ ಅಂಥವ್ರೇ ಮಾಡ್ತೀರ ಅಂದ್ರೆ ಮತ್ತಿನ್ನೇನು, ಹಂಗಾರೆ ತುಂಬ ದೊಡ್ಡ ದೊಡ್ಡ ಕೈಗಳು ಇನ್ನೂ ಎಷ್ಟೆಷ್ಟು ಮಾಡಿರ್ಬೋದು. ಭಾಳ ಜನ ಇದ್ದಾರೆ, ಭಾಳ ಜನ ಇದೆ, ಭಾಳ ಟೀಮ್ ಇದೆ, ಅವ್ರವ್ರ ತಂಡ ಇದೆ, ಅವ್ರವ್ರ ಗ್ರಾಮಸ್ಥರಿದ್ದಾರೆ, ಭಾಳ ಜನ ಇದೆ. ಇದು ಒಂದು ಕೈ ಸೇರ್ತಾ ಇಲ್ಲ, ಸರ್ವ ಕೈಗಳು ಸೇರಿ ಇದು ಹೊಡಿತಾ ಇದ್ದಾರೆ ಚಪ್ಪಾಳೆನ. ಹಂಗೆ ಆ ಥರನೇ ಬರ್ತಾ ಇದೆ. ಈಗ ನೀವು ಮೆಡಿಸಿನ್ಸ್ ಸಪ್ಲೈ ಮಾಡ್ತಿದ್ದೀರಾ, ಈ ಸರಿ ನಿಮಗೆ ಜವಾಬ್ದಾರಿ ತೊಗೊಂಡಿದ್ದೀರಾ ಅಂತ ನೀವು ಅಂದ್ರಿ, ಈ ಸರಿ ನಾನೇ ತೊಗೊಂಡು ಜವಾಬ್ದಾರಿ ಟೀಮ್ ಎಲ್ಲ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ಕಂಟಿನ್ಯೂ ನೀವು ಹೇಳಿದ ಪ್ರಕಾರ ಏನು ಅಂತಂದರೆ ಇಲ್ಲಿಂದ ಕೊಟ್ಟೂರು ಮುಟ್ಟ ತನಕ ಮಾಡಿದ್ದೀರಾ ಅಂತೇಳಿ. ಈಗ ಸುಮ್ಮನೆ ಜನಕ್ಕೆ ಹಾಗೆ ವಿಚಾರಗಳನ್ನು ಮುಟ್ಟಿಸ್ಬೇಕು ಅಂತಂದರೆ ಯಾವ್ಯಾವ ಊರಲ್ಲಿ ನಿಮ್ಮ ಫೆಸಿಲಿಟೀಸ್ಗಳು ಯಾವ್ಯಾವ ಥರ ಇರುತ್ತೆ ಅಂತ? ಸರ್ ಮೆಡಿಕಲ್ ಟೀಮ್ ಬಂದ್ಬಿಟ್ಟು 28 ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇದಕ್ಕೆ ಮೇನ್ ಬಂದ್ಬಿಟ್ಟು ನಮ್ಮ ಗುರುಪಾದಪ್ಪ ಸರ್ ಅಂತ ಇದ್ದಾರೆ, ಜೈರಾಜ್ ಸರ್ ಅಂತ ಇದ್ದಾರೆ. ಅವರು 28 ವರ್ಷದಿಂದ ಸೇವೆ ಮಾಡ್ತಾ ಇದ್ದಾರೆ. ಅವ್ರು ಏನೇನು ಮಾಡ್ತಾ ಇದ್ದಾರೆ ಅಂದರೆ ಪ್ರತಿಯೊಂದು ಗ್ಲುಕೋಸ್ ಆಗಿರ್ಬೋದು, ಮೈಕೈ ನೋವು ಗುಳಿಗೆ, ಆಮೇಲೆ ಕಾಲೆಲ್ಲ ಬೊಬ್ಬೆ ಬರುತ್ತೆ ನಡ್ಕೊಂಡು ಹೋಗೋ ಟೈಮಲ್ಲಿ, ಬ್ಯಾಂಡೇಜ್ ವ್ಯವಸ್ಥೆ, ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ಸು ಎಲ್ಲ ಪ್ರತಿಯೊಂದು ಕೂಡ ಅವ್ರು ಮಾಡ್ತಾ ಇದ್ದಾರೆ. ಅವ್ರ ಟೀಮಿಂದ ನಡೀತಾ ಇದೆ. 28ನೇ ವರ್ಷದ ಸೇವೆ ಇದು ಮೆಡಿಕಲ್ ಪಾದಯಾತ್ರೆ ಟ್ರಸ್ಟ್ ಕಮಿಟಿಯಿಂದ. ಇದು 47ನೇ ವರ್ಷದ ಪಾದಯಾತ್ರೆ ನಡೀತಾ ಇರೋದು. 47ನೇ ವರ್ಷದ್ದು. ಈಗ ಯಾವ್ಯಾವ ಊರಲ್ಲಿ ಈ ಸರ್ ಫೆಸಿಲಿಟೀಸ್ ಮಾಡಿದ್ದಾರೆ ನೀವು ಅಂತ? ಮೆಡಿಕಲ್ ಫೆಸಿಲಿಟಿ ಹೇಳ್ಬೇಕಂದ್ರೆ ನಿಮಗೆ ಕಂಚಿಕೆರೆಯಲ್ಲಿ ಸಿಗುತ್ತೆ, ಅರಸೀಕೆರೆಯಲ್ಲಿ ಸಿಗುತ್ತೆ, ಆಮೇಲೆ ನಡು ರೋಡಲ್ಲಿ ಹೋಗೋ ದಾರಿಯಲ್ಲೂ ಕೂಡ ಮಾಡಿದ್ದೀವಿ. ಮೈನರು ಹೋಗೋ ದಾರಿಲಿ ಏನಾಗುತ್ತೆ, ಕೂತಿರ್ತಾರೆ, ಅಲ್ಲಿ ಮೆಡಿಕಲ್ ಫೆಸಿಲಿಟಿ ಇರಲ್ಲ. ಆ ಟೀಮಲ್ಲಿ ನಾವು ಗಾಡಿ ತೊಗೊಂಡೋಗಿ ಅಪ್ ಟು ಕೊಟ್ಟೂರು ತನಕನೂ ರೀಚ್ ಮಾಡಿಸ್ತಾ ಇದ್ದೀವಿ. ಅಂದರೆ ಸುಮ್ಮನೆ ಹೆಂಗೆ ಹೋಗೋದು, ಏನಾರು ಬೇಕೇನಪ್ಪ ಅಂತ ಕೇಳೋದು ಆ ಥರ ಫೆಸಿಲಿಟಿ ಇಲ್ಲ. ಕೂತಿರ್ತಾರೆ, ರೋಡ್ ಸೈಡಲ್ಲಿ ಕೂತಿರ್ತಾರೆ, ಅವ್ರಿಗೆ ಗೊತ್ತಾಗ್ಬಿಡುತ್ತೆ ನಮಗೆ ಕಾಲು ಪೇನ್ ಬಂದಿರುತ್ತೆ, ಇಲ್ಲ ಬೊಬ್ಬೆ ಬಂದಿರುತ್ತೆ. ಆ ರೋಡಲ್ಲಿ ಗ್ಯಾಪಲ್ಲಿ ಯಾರೂ ಇರಲ್ಲ, ಅವಾಗ ನಾವು ಹೋಗಿ ಮಾಡಲೇಬೇಕು, ಅದನ್ನು ಮಾಡ್ತೀವಿ. ಈ ಥರ ಫೆಸಿಲಿಟೀಸ್ ಮಾಡಿದ್ರಾ ಕೊಟ್ಟೂರು ಮುಟ್ಟ ತನಕ? ಹೌದು, ಮಾಡ್ತೀವಿ. ಹಾಗಾದ್ರೆ ಸರ್ ಒಂದಿಷ್ಟು ನಾವು ನಿಮಗೆ ಕೊಟ್ಟೂರು ಬಗ್ಗೆ ಕೇಳೋದಾದ್ರೆ, ಈಗ ನಮ್ದು ನಿಮ್ಮದು ಈಗ ವಿಚಾರ, ಕೊಟ್ಟೂರ್ದು ತುಂಬಾ ದೊಡ್ಡ ಇತಿಹಾಸ ಇದೆ, ಬಹಳ ಅಗಾಧವಾದಂಥ ಇತಿಹಾಸ. ಈಗ ನಿಮ್ಮ ವಂಶಸ್ಥರು ಈಗ ಸತತವಾಗಿ ಇಷ್ಟು ವರ್ಷದಿಂದ ಹೋಗ್ತಿದ್ರ ಅಂತ ಅಂದಾಗ ನಿಮಗೆ ಅದ್ರ ಬಗ್ಗೆ ಮೂಲ ಗೊತ್ತಿರುತ್ತೆ. ಒಂದಿಷ್ಟಾರು ಈಗ ಆನೆ ಎಷ್ಟು ಬೇಡ ನಮಗೆ, ಇರುವೆ ಎಷ್ಟಾದ್ರೂ ಗೊತ್ತಿರುತ್ತಂತೆ ಅದ್ರ ಬಗ್ಗೆ. ನನಗೆ ಗೊತ್ತಿರೋ ಅಷ್ಟು ಮಾಹಿತಿ ಕೊಡ್ತೀನಿ. ಅದೇ ಹೇಳಿದ್ದು, ಆನೆ ಎಷ್ಟು ಬೇಡ ನಮಗೆ, ಇರುವೆ ಎಷ್ಟಾದ್ರೂ ನಿಮಗೆ ಗೊತ್ತಿರುತ್ತಲ್ವಾ. ನನಗೆ ಒಂದಿಷ್ಟು ಮಾಹಿತಿ ಕೊಡಿ, ಕೊಟ್ಟೂರಿನ ಮೂಲ ಏನು, ಮೂಲ ಆತನಿಗೆ ಏನು ಪೂಜೆ ಪುನಸ್ಕಾರ ಇಷ್ಟ, ಆತನಿಗೆ ಏನು ಇಷ್ಟ ಕೊಟ್ಟೂರೇಶ್ವರನಿಗೆ ಅಂತ ಹೇಳಿ. ಆತನಿಗೆ ಮೊದಲು ಮೂಲ ಸ್ಥಾನ ಕೊಟ್ಟೂರಿನ ಬಂದ್ಬಿಟ್ಟು ಶಿಕಾಪುರ ವಾಸ ಅಂತಾರೆ. ಅದು ಕೊಟ್ಟೂರಲ್ಲ, ಅದು ಶಿಕಾಪುರ. ಶಿಕಾ ಅಂದ್ರೆ ಕೂದಲು. ಶಿಕಾಪುರ ವಾಸ ಕೊಟ್ಟೂರೇಶ್ವರ. ಕೊಟ್ಟೂರು ಅನ್ನೋದು ಊರು ಯಾವಾಗ ಬಂತು ಅಂತ ಅಂದರೆ, ಮೂಲತಃ ಅದು ಹೇಗೆ ಹೇಳ್ಬೇಕು ನಿಮಗೆ ಅಂದರೆ, ಮೊದಲು ಪಂಚಗಣಾಧೀಶರು ಭೂಲೋಕಕ್ಕೆ ಕಳಿಸ್ತಾರೆ. ಶಿವ ಪಂಚಗಣಾಧೀಶರು ಇದ್ದಾರೆ, ನಮ್ಮ ನಾಯಕನಟ್ಟಿ, ತಿಪ್ಪೇರುದ್ರೇಶ, ಕೆಂಪೇಶ, ಕೊಟ್ಟೂರೇಶ್ವರ, ಇವರೆಲ್ಲ ಪಂಚಗಣಾಧೀಶರು ಬರ್ತಾರೆ ಸೇವೆ ಮಾಡೋಕ್ಕೆ. ಭೂಲೋಕಕ್ಕೆ ಬಂದಾಗ ನಮ್ಮ ಕೊಟ್ಟೂರೇಶ್ವರ ಗುರುಬಸವರಾಜೇಂದ್ರ ಸ್ವಾಮಿ, ಅದು ಕೊಟ್ಟೂರೇಶ್ವರ ಅಲ್ಲ, ಮೂಲತಃ ಹೆಸರು ಗುರುಬಸವರಾಜೇಂದ್ರ ಸ್ವಾಮಿ. ಆ ಸ್ವಾಮಿ ಕೊಟ್ಟೂರಿಗೆ ಹೋಗ್ತಾರೆ ಸೇವೆ ಸಲ್ಲಿಸೋಕ್ಕೆ. ಸೇವೆ ಸಲ್ಲಿಸಿದಾಗ ಏನಾಗುತ್ತೆ, ಅಲ್ಲಿ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಇರುತ್ತೆ. ಇಲ್ಲಿ ಕೊಟ್ಟೂರಲ್ಲಿ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಇರುತ್ತೆ. ಅಲ್ಲಿ ಹೋಗಿ ಕೊಟ್ಟೂರೇಶ್ವರ ಸೇವೆ ಮಾಡ್ಕೊತ ಹೋಗಿ ಸ್ವಲ್ಪ ಹೊತ್ತು ನಾನು ತಂಗಿರ್ತೀನಿ ಅಂತೇಳಿ ಇರ್ತಾನೆ ಆತ. ಆತಂದು ಪ್ರಭಾವ ದಿನದಿನಕ್ಕೂ ಗುರುಬಸವರಾಜೇಂದ್ರ ಸ್ವಾಮಿ ಪ್ರಭಾವ ಜಾಸ್ತಿ ಆಗ್ತಾ ಹೋಗುತ್ತೆ. ಶಕ್ತಿ ಜನರು ಅವ್ರು ಮಾಡೋ ಕೆಲಸಗಳು. ಅವಾಗ ಏನಾಗ್ತಾರೆ, ಕೊಟ್ಟೂರೇಶ್ವರ ಸ್ವಾಮಿ ವೀರಭದ್ರೇಶ್ವರ ಸ್ವಾಮಿ ನೀನು ನನಗೆ ಈ ಜಾಗ ಬಿಟ್ಕೊಡು ಅಂತ ಕೇಳ್ತಾನೆ. ಅವಾಗ ವೀರಭದ್ರೇಶ್ವರ ಸ್ವಾಮಿ ಇಲ್ಲಪ್ಪ, ಇದು ನಂದು, ಇದು ಇಲ್ಲಿದೆ, ನಾನು ಬಿಡೋಕ್ಕಾಗಲ್ಲ ಅಂದಾಗ ಕೊಟ್ಟೂರೇಶ್ವರ ಸ್ವಾಮಿ ಏನು ಮಾಡ್ತಾನೆ, ತನ್ನ ಬೆತ್ತದಿಂದ ಮೊಣಕಾಲು ಮುರಿತಾನೆ, ಹೊಡಿತಾನೆ. ವೀರಭದ್ರೇಶ್ವರ ಸ್ವಾಮಿ ಆತ ಅವಾಗ ಏನು ಮಾಡ್ತಾನೆ, ಕೊಡಗುಡ್ಡಕ್ಕೆ ಹೋಗಿ ನೆಲೆಸ್ತಾನೆ. ಕೊಡಗುಡ್ಡ ಅಲ್ಲಿಂದನೇ ಇವತ್ತು ಕೊಡಗುಡ್ಡದ ವೀರಭದ್ರೇಶ್ವರ ಏನಿದೆ ಅದು ಕೊಟ್ಟೂರು ಮೂಲ ಕೊಟ್ಟೂರು. ಅಲ್ಲಿಂದ ಅಲ್ಲಿಗೆ ಹೋಗಿರೋ ಶಿಫ್ಟ್ ಆಗಿರೋದು. ಹೌದು, ಶಿಕಾಪುರ. ಅಲ್ಲಿಂದ ಆತ ಯಾವಾಗ ದಾನ ಧರ್ಮ ಜಾಸ್ತಿ ಮಾಡಿದ್ನೋ, ಯಾವಾಗ ನೀನು ಬೆಳೆದೆಲ್ಲ ಕೊಡೋಕೆ ಸ್ಟಾರ್ಟ್ ಮಾಡೋದು, ಅಲ್ಲಿಂದ ನಾನು ಕೊಡ್ತಿದ್ದೀನಿ ಅಂತಂದ್ಮೇಲೆ ಇದ್ರ ಹೆಸರು ಕೊಟ್ಟೂರೇ ಇರಲಿ ಅಂತ ಹೇಳ್ಬಿಟ್ಟು ಕೊಟ್ಟೂರು ಅಂತ ಆಗಿರೋದು ಹೆಸರಾಗರೆ. ಕೊಡುವಂಥ ಊರೇ ಕೊಟ್ಟೂರು. ಕೊಟ್ಟೂರೇಶ್ವರ ಪವಾಡಗಳು ತುಂಬ ಆಗಿದಾವೆ, ತುಂಬ ಇದೆ. ಭಾಳ ಜನ ಇದ್ದಾರೆ, ಪ್ರತಿ ವರ್ಷವೂ ಭಾಳ ಜನ ಹೋಗ್ತಾರೆ, ಹರಕೆ ಕಟ್ಕೊಂಡು ಹೋಗ್ತಾರೆ. ಆಮೇಲೆ ಏನು ಹೇಳ್ತೀನಿ ನಾನು ಪಾದಯಾತ್ರಿಗಳಿಗೆ ಒಂದು ವಿನಂತಿ ಏನಂದರೆ, ದಯವಿಟ್ಟು ಕಾಟಾಚಾರಕ್ಕೆ ಶೋಕಿಗೆ ಹೋಗಬೇಡಿ, ಟೈಮ್ ಪಾಸಿಗೆ ಹೋಗಬೇಡಿ. ನೀವು ಮಾಡಿದ ಕರ್ಮ ನಿಮಗೇ ರಿಟರ್ನ್ ಹೊಡೆಯುತ್ತದು. ಒಂದು ಕ್ರಿಯೆ ಇಟ್ಕೊಳ್ಳಿ, ಒಂದು ಭಕ್ತಿ ಇಟ್ಕೊಳ್ಳಿ, ಒಂದು ಧರ್ಮ ಇಟ್ಕೊಳ್ಳಿ. ನೀವು ಅಂದ್ಕೊಂಡಿದ್ದನ್ನ ಭಕ್ತಿಯಿಂದ ಹೋದರೆ ಖಂಡಿತ ನೀವು ಮುಂದಿನ ವರ್ಷ ಪಾದಯಾತ್ರೆ ಹೋಗೋದ್ರೊಳಗೆ ಅದು ಆಗಿರುತ್ತೆ, ಕೆಲಸ ಫಲಿಸುತ್ತದು, ಅದು ಆಗಿರುತ್ತೆ. ಯಾಕಂದ್ರೆ ನನಗೆ ಅನುಭವ ಆಗಿದೆ.
ನಾನು ಆಗಿರೋದಕ್ಕೆ ನಿಮಗೆ ಹೇಳ್ತಾ ನೀವೆಷ್ಟು ಶ್ರದ್ಧೆಯಿಂದ ದೇವರಲ್ಲಿ ಬೇಡ್ಕೊತೀರೋ ಅಷ್ಟು ಶ್ರದ್ಧೆಯಿಂದ ಪ್ರತಿಫಲ ಸಿಗುತ್ತೆ. ನಾವು ಟೈಮ್ ಪಾಸಿಗೆ ಕಾಟಾಚಾರಕ್ಕೆ ಹೋದರೆ ಅದು ನಿಮಗೆ ರಿಟರ್ನ್ ಆಗುತ್ತೆ, ಕರ್ಮ ನಿಮಗೆ ಬರುತ್ತೆ. ಹೋಗಬೇಡಿ, ಶ್ರದ್ಧೆಯಿಂದ ಹೋಗಿ, ಯಾರೇ ಹೋಗಿ. ಆಮೇಲೆ ಅವ್ರು ಹೋಗ್ತಾರೆ, ಇವ್ರು ಹೋಗ್ತಾರೆ, ಅಷ್ಟು ಜನ ಹೋಗ್ತಾರೆ, ಇಷ್ಟು ಜನ ಹೋಗ್ತಾರೆ ಅಂತ ಹೋಗಬೇಡಿ. ನಿಮಗೆ ಹೋಗೋ ಮನಸ್ಸಿದ್ರೆ, ನಿಮಗೆ ಹೋಗೋ ಬೇಡಿಕೆ ಇದ್ದರೆ, ನಿಮ್ಮಲ್ಲಿ ಏನಾರು ದೇವರಲ್ಲ ಹರಕೆ ಇದ್ದರೆ ಹೋಗಿ ಬನ್ನಿ, ಸುಮ್ಮನೆ ಹೋಗಬೇಡಿ. ಆಮೇಲೆ ಅದು ಹೋಗಿ ಬಂದಮೇಲೆ 4 ಜನಕ್ಕೆ ತಿಳಿಸಿ ಏನಾಗಿದೆ ಏನು ಅಂತೇಳಿ ತಿಳಿಸಿ. ನಿಮಗೆ ಒಳ್ಳೇದಾಗಿದೆ, ನಾನು ಹಿಂಗೆ ಹೋಗಿದ್ದೆ ಹಿಂಗೆ ಅಂತ ತಿಳಿಸಿ, ಅದು ಪ್ರಭಾವ ಜಾಸ್ತಿ ಮಾಡಿ ದೇವ್ರು ನಿಮಗೆ ಒಲಿತಾನೆ ಆ ಥರ. ಹೌದು. ಸರಿಂದ ನೋಡಿದ್ರಲ್ಲ ಕಾಂಟ್ರಿಬ್ಯೂಷನ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ಸ್ನೇಹಿತರೆ ಸರ್ ಹೇಳ್ಬೇಕು ಅಂದ್ರೆ ಆ್ಯಕ್ಚುಲಿ ಅಲ್ಲೆಲ್ಲ ಕೆಲಸ ಮುಗಿಸಿ ಒಂದು ವರ್ಷದಲ್ಲಿ ಒಂದು ಸರಿನಾರು ಆಗಲಿ ಧಾರ್ಮಿಕವಾಗಿ ನಾವು ಇದ್ರಲ್ಲಿ ತೊಡಗಬೇಕು ಅಂತ ಹೇಳ್ಬಿಟ್ಟು ಬಂದಿದ್ದಾರೆ. ಸರ್ ನಿಮಗೆ ತುಂಬ ಒಳ್ಳೇದಾಗಲಿ. ನಿಮ್ಮ ಕೆಲಸದ ಮಧ್ಯೆ ನಮಗೆ ಒಂದಿಷ್ಟು ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀರಾ. ಇನ್ನೂ ಕೆದಕ್ತೀವಿ, ನಿಮ್ಮ ಹತ್ರ ಬಿಡಲ್ಲ ಸಮಯ ಸಿಕ್ಕಾಗ. ಧನ್ಯವಾದ ಸರ್. ಧನ್ಯವಾದ. ಥ್ಯಾಂಕ್ ಯು.